ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ದೇವಾಲಯಗಳಲ್ಲಿ ರಾಗಿಗುಡ್ಡ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯವೂ ಕೂಡ ಒಂದು. ಇದು ಹನುಮಂತನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ದೇವಾಲಯದ ಆವರಣದಲ್ಲಿ ಭಗವಾನ್ ರಾಮ, ಸೀತಾದೇವಿ, ಲಕ್ಷ್ಮಣ ಮತ್ತು ಹನುಮಂತನ ಮುಖ್ಯ ದೇವರ ಜೊತೆಗೆ ಶಿವಲಿಂಗವನ್ನ ಸಹ ಹೊಂದಿದೆ. ದೇವಾಲಯವು ಬೆಟ್ಟದ ಮೇಲಿದೆ. ಬೆಟ್ಟದ ಬುಡದಲ್ಲಿ ಗಣೇಶ, ನವಗ್ರಹಗಳು ಮತ್ತು ರಾಜರಾಜೇಶ್ವರಿ ದೇವಿಗೆ ಸಮರ್ಪಿತವಾದ ಚಿಕ್ಕ ದೇವಾಲಯವಿದೆ. ಗುಡ್ಡ ಎಂದರೆ ಕನ್ನಡದಲ್ಲಿ ಬೆಟ್ಟ ಎಂದರ್ಥ ಮತ್ತು ಈ ದೇವಾಲಯವು ರಾಗಿಯ ರಾಶಿಯಿಂದ ರೂಪುಗೊಂಡಿದೆ ಎಂದು ನಂಬಲಾಗಿದೆ. ಈ ದೇವಾಲಯವು ಮುಂದೆ ರಾಗೇಗುಡ್ಡ ದೇವಾಲಯ ಎಂದು ಕರೆಯಲ್ಪಟ್ಟಿತು. ಪೌರಾಣಿಕ ಇತಿಹಾಸವನ್ನ ಹೊಂದಿರುವ ರಾಗಿಗುಡ್ಡ ಪ್ರಾಚೀನ ಕಲ್ಲಿನ ಬೆಟ್ಟದಲ್ಲಿದೆ. ಈ ಬೆಟ್ಟದಲ್ಲಿ ಕಂಡುಬರುವ ಕಲ್ಲಿನ ಉಪಕರಣಗಳು 10,000 ವರ್ಷಗಳ ಹಿಂದಿನದು ಮತ್ತು ಇಲ್ಲಿ ಕಂಡುಬರುವ ಸಣ್ಣ ಹನುಮಾನ್ ವಿಗ್ರಹವು ಬೆಟ್ಟದ ಮೇಲಿರುವಂತಹ ಸ್ವಯಂಭೂ ವಿಗ್ರಹ ಎಂದು ನಂಬಲಾಗಿದೆ. ಇದನ್ನ ಭಕ್ತಿಯಿಂದ ಪೂಜಿಸಲಾಗುತ್ತಿದೆ. ಪುರಾಣಗಳ ಪ್ರಕಾರ ಈ ಸ್ಥಳವು ಸ್ಥಳೀಯ ನಾಯಕನ ಹೆಂಡತಿಯಾಗಿದ್ದ ಧಾರ್ಮಿಕ ಮಹಿಳೆ ಸುಧರ್ಮ ಅವರಿಗೆ ಋಣಿಯಾಗಿದೆ. ಒಮ್ಮೆ ತ್ರಿಮೂರ್ತಿಗಳು ಬೈರಾಗಿಗಳ ರೂಪದಲ್ಲಿ ಬಂದು ಭಿಕ್ಷೆ ಕೇಳುತ್ತಾರೆ. ಹೊಸದಾಗಿ ಕೊಯ್ದ ರಾಗಿಯನ್ನ ಅವರಿಗೆ ದಾನವಾಗಿ ನೀಡುತ್ತಾಳೆ. ಆದರೆ ಅವರ ಅತ್ತೆ ಇದನ್ನ ಒಪ್ಪೋದಿಲ್ಲ ಮತ್ತು ಅದನ್ನ ಮರಳಿ ಬಯಸುತ್ತಾರೆ. ಇದು ಅಪವಿತ್ರ ಕಾರ್ಯವಾಗಿರೋದ್ರಿಂದ ಬೈರಾಗಿಗಳಿಗೆ ಭಿಕ್ಷೆ ಬೇಡವಾದರೆ ರಾಗಿಯ ಅಗತ್ಯವಿಲ್ಲ ಎಂದು ಹೇಳುತ್ತಾರೆ. ಕೋಪಗೊಂಡಿದ್ದ ಸುಧರ್ಮ ತಾನು ಪತಿವ್ರತೆಯಾಗಿದ್ದರೆ ಇಡೀ ರಾಗಿಯ ಬಣವೇ ಕಲ್ಲಾಗಲಿ ಎಂದು ಶಾಪ ನೀಡಿದಳು. ಅದರಂತೆ ರಾಗಿಯ ಬಣ ಗುಡ್ಡವಾಯಿತು. ಹಾಗಾಗಿ ಈ ಗುಡ್ಡ ಹಾಗೂ ಸುತ್ತಲ ಶಿಲಾ ಪ್ರದೇಶಕ್ಕೆ ರಾಗಿಗುಡ್ಡ ಎಂಬ ಹೆಸರು ಬಂದಿತು. ಕೊನೆಯಲ್ಲಿ ತ್ರಿಮೂರ್ತಿಗಳು ಈಕೆಯ ನಿಸ್ವಾರ್ಥ ನಡವಳಿಕೆಯಿಂದ ಸಂತೋಷಪಟ್ಟರು. ಹಾಗೆ ಇವಳಿಗೆ ಅವರ ನಿಜ ರೂಪದ ದರ್ಶನವನ್ನ ನೀಡುತ್ತಾರೆ. ತ್ರಿಮೂರ್ತಿಗಳು ಬೆಟ್ಟದ ಬಳಿ ಉಳಿಯಲು ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸಿದರು ಮತ್ತು ಹತ್ತಿರದ ಕಲ್ಲುಗಳಾಗಿ ಮಾರ್ಪಟ್ಟರು. ಈ 3 ಕಲ್ಲುಗಳು ಈಗ ತ್ರಿಮೂರ್ತಿಗಳ ಕೆತ್ತನೆಗಳನ್ನ ಹೊಂದಿದೆ. ಈ ದೇವಾಲಯವನ್ನ 1969ರಲ್ಲಿ ರಚಿಸಲಾಯಿತು ಮತ್ತು 1972ರಲ್ಲಿ ನೋಂದಾಯಿಸಲಾಯಿತು. ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಬರುವ ಹನುಮ ಜಯಂತಿಯ ಹಬ್ಬವನ್ನು 12 ದಿನಗಳ ಕಾರ್ಯಕ್ರಮವಾಗಿ ವೈಭವದಿಂದ ಆಚರಿಸಲಾಗುತ್ತದೆ ಮತ್ತು ಉತ್ಸವಗಳಲ್ಲಿ 35,000ಕ್ಕೂ ಹೆಚ್ಚು ಯಾತ್ರಿಕರು ಭಾಗವಹಿಸುತ್ತಾರೆ. ಸಹಸ್ರಾರು ಭಕ್ತರಿಗೆ ಮಹಾಪ್ರಸಾದದೊಂದಿಗೆ ಸಾಕಷ್ಟು ಯಾಗಗಳು, ಅಭಿಷೇಕಗಳು ಮತ್ತು ಪೂಜೆಗಳನ್ನು ನಡೆಸಲಾಗುತ್ತದೆ. ಶನಿವಾರ ಆಂಜನೇಯನಿಗೆ ವಿಶೇಷವಾದ ದಿನ. ಹಾಗಾಗಿ ರಾಗಿಗುಡ್ಡದಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತದೆ. ದೇವಸ್ಥಾನದ ಒಳಗೆ ಬರುವ ಭಕ್ತರು ಲೋಟದಲ್ಲಿರುವ ಅಕ್ಕಿಯನ್ನ 5 ರೂಪಾಯಿಗೆ ಕೊಂಡು ಅದನ್ನ ಅನ್ನಪೂರ್ಣೇಶ್ವರಿ ಮೇಲೆ ಅಭಿಷೇಕ ಮಾಡುತ್ತಾರೆ. ಇದನ್ನ ಅಕ್ಕಿ ಸೇವೆ ಎನ್ನುತ್ತಾರೆ. ದೇವಾಲಯದ ಒಳಗಿನ ಮಂಟಪವು ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ. ದೇವಾಲಯವು ಪುಷ್ಕರಣಿ ಮತ್ತು ಪ್ರಸಾದಕ್ಕಾಗಿ ಪ್ರತ್ಯೇಕ ವಿಭಾಗವನ್ನ ಹೊಂದಿದೆ. ಪ್ರತಿ ಶನಿವಾರ ಅನ್ನದಾನ ನಡೆಯುತ್ತದೆ. ದೇವಾಲಯದ ಸಮಯ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12:30ರವರೆಗೆ, ಹಾಗೆ ಸಂಜೆ 5ರಿಂದ ರಾತ್ರಿ 8:30ರವರೆಗೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ರಾಗಿಗುಡ್ಡ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯದ ವಿಶೇಷತೆಗಳು. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.